ಮಧ್ಯ ನಾನು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಟ್ರಾಫಿಕ್ಕು ನಾವು ಇವತ್ತು ಮನೆಗೆ ಹೋಗಲ್ಲ. ದ ಕಂಡೀಷನ್ ಆಫ್ ರೋಡ್ ಆಫ್ಟರ್ ಫುಲ್ ಆಗ್ಬಿಡು ಮಳೆ ಎಫೆಕ್ಟ್ ಗಾಯ್ಸ್. ಶಾಪಿಂಗು ಹುಡ್ಕೋಕ್ ಹೋಗಿ ಸುತ್ತಿ 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 ಸಾಕ ಬಂದಿದ ತಕ್ಷಣ ನಮ್ಮ ಅಕ್ಕನ ಅರ್ಗಿಸ್ಕೊಳಕ್ ಆತ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್. ಇವತ್ತಿನ ಬ್ಲಾಗ್ ಏನಂದ್ರೆ, ನಾನು ಸಂತೋಷ ಭಾವ ನಾನು ಕ್ಯಾಮ್ರಾಮ್ಯಾನ್ ಆಗಿ ಈ ಅಪ್ಪನಿಗೆ ಹುಡುಗಿ ನೋಡೋಕ್ಕೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀರಿ. ಕರೆಕ್ಟ್ ತಾನೆ? ಹುಡುಗಿ ನೋಡೋಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಗೈಸ್. ಅವನದೇ ದುಡ್ಡು, ಅವನದೇ ಬಜೆಟ್, ಅವನದೇ ಎಲ್ಲ. ಹುಡುಗಿನ ಇನ್ನೂ ತೋರಿಸಿಲ್ಲ. ರೆಡಿನಾ? ಹೋಗೋಣ? ನಡಿಯೇ, ಮಾತಾಡಿ. ನಾನು ಬ್ಲಾಗಲ್ಲಿ ಮಾತಾಡಬೇಕು. ಏನು ಬಾವ? ಹಾಂ, ಹೋಗೋಣ. ಓಕೆ. ಇನ್ನೊಬ್ರು ಇದ್ದಾರೆ, ದೊಡ್ಡ ಜನ ಇವರು. ಇವ್ರನ್ನ ನೋಡೋಕೆ ಕ್ಯೂ ಅಲ್ಲಿ ಬರ್ಬೇಕೇನೋ. ಒಂಚೂರು ತಿರುಗ್ರೆ. ಹಾಂ, ಹಾಯ್ ಬೋಲು. ನಮಸ್ಕಾರ. ಅವರಿಬ್ರು ಒಂದು ಬೈಕಲ್ಲಿ, ನಾನು ನಮ್ಮ ಅಣ್ಣ ಒಂದು ಬೈಕಲ್ಲಿ. ಫುಲ್ ಟ್ರಾಫಿಕ್. ನಾವಿವಾಗ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ ಗೈಸ್. ಇಲ್ಲೊಬ್ರು ಇದ್ದಾರೆ, ಒಬ್ರು ಕಣ್ಣು ಕಾಣಿಸಲ್ಲ. ನೋಡಿದ್ರೆ ಸ್ಟೈಲ್ ಅಂತ ಹಾಕ್ಕೊಂತಾರೆ, ಆದರೆ ಡೈರೆಕ್ಟಾಗಿ ಕಣ್ಣು ಕಾಣಿಸಲ್ಲ. ನಮ್ಮ ಥರ ಕಣ್ಣು ಶಾರ್ಪು ಇಲ್ಲ. ಇವಾಗ ಮೆಟ್ರೋಯಿಂದ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗ್ಬೇಕು. ಒಬ್ಬರು ಇಳಿಯೋಕ್ಕೂ ಬರಲ್ಲ. ನೋಡ್ಕೊಳ್ಳಿ ಗೈಸ್, ಕಾಲು ನೋಡ್ಕೊಳ್ಳಿ ಹೆಂಗಾದ್ರುತ್ತೆ. ಇವಾಗ ಡೈರೆಕ್ಟ್ ಇಡಲ್ಲ ಕಾಲು, ಗ್ಯಾರಂಟಿ ಇಡಲ್ಲ. ದೊಡ್ಡ ಫೀಲಿಂಗು, ಏನೋ ಸಾಧಿಸ್ಬಿಟ್ಟಂಗೆ ಫೀಲ್ ಬರ್ತೈತೆ. ಸಾಧಿಸಿರಲ್ಲ, ಕಾಲಿಕ್ಕತ್ ಭಯ. ಕಲಿಬೇಕು ನಮ್ಮ ಹತ್ರ ಎಲ್ಲ. ಟ್ರೈನಿಂಗ್ ತಗೊಬೇಕು. ಇವಾಗ ಅವ್ರು ಟಿಕೆಟ್ ತಗೊಂಡು ಬರ್ತಾರೆ. ಆವಾಗ್ಲಿಂದ ಈ ಒಂದು ಫೋಸ್ ಬಿಟ್ಟು ಬೇರೆ ಫೋಸ್ ಕೊಡ್ತಾ ಇಲ್ಲ. ಮತ್ತೆ ಫೋಟೋ ತೆಗಿ, ಎಲ್ಲೋದ್ರೂ ಫೋಟೋ ತೆಗಿ. ಅವ್ರು ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಕೂತ್ಬಿಟ್ಟವ್ರೆ. ಮೆಟ್ರೋಗೆ ಬಂದು ಮೂವರು ಸುಮ್ಮನೆ ಸುತ್ತಾಡ್ತಾ ಇದ್ದೀವಿ. ಆಯಿತು, ನೆಕ್ಸ್ಟ್ ಫೋಸ್ ಕೊಡಪ್ಪ ಅಂತ ಒಳ್ಳೆ ಫೋಟೋಸ್ ತೆಗ್ದಿದ್ದೀನಲ್ಲ. ಒಂದು ಏನಾದರೂ ಪೇಮೆಂಟ್ ಬೇಡವಾ? ನಾನಂತ ಒಳ್ಳೆ ಕ್ಯಾಮ್ರಾಮ್ಯಾನ್, ಫೋಟೋಗ್ರಾಫರ್. ಬೇಡಪ್ಪ, ನಾವೆಲ್ಲ ಓಸೆಫ್ ಫೋಟೋ ತೊಗೊಳಲ್ಲ. ಏನು ಕೊಡಿಸ್ತೀಯ ಹೇಳು? ಬೇಗ ಹೇಳ್ಬೇಕು. ನಂಗೆ ಏನು ಕೊಡಿಸ್ತೀಯಾ? ಹಾಂ, ರೆಕಾರ್ಡ್ ಆಗೈತೆ. ಕೊಡಿಸಿಲ್ಲೋ ಅಷ್ಟೇ. ನಿನ್ನ ಚಿಕ್ಕಪೇಟೆಗೆ ಬಂದಿದ ತಕ್ಷಣ ನಮ್ಮ ಅಕ್ಕನ ಕಣ್ಣು ಇದ್ರ ಮೇಲೆ ಬಿತ್ತು. ನಾನೇ ಇವಾಗ ನೋಡ್ಕೊಳ್ಳಿ. ನೆಕ್ಸ್ಟ್ ಜುಮ್ಕಾಗ್ಲ ಹತ್ರ ಹೋಗ್ತಾಳೆ. ಆಯ್ತು, ಇಲ್ಲಿ. ಹಾಂ, ನೆಕ್ಸ್ಟ್ ಕಣ್ಣು ಇಲ್ಲಿ ನೋಡಿ ಗಾಯ್ಸ್. ಜನ ಆ ಜನದಲ್ಲಿ ನಾವು ಮಿಸ್ ಆಗಿಬಿಟ್ರೆ ನಮ್ಮನ್ನು ಹುಡ್ಕೋಕೆ ಇನ್ನೂ ಅಷ್ಟು ಜನ ಬರಬೇಕು. ಅಷ್ಟು ಜನ ಅವ್ರು ನೋಡಿ. ಈ ಸೆಕೆಂಡಲ್ಲಿ ಸಂಡೇ ಹೊತ್ತು ಮಾತ್ರ ಶಾಪಿಂಗಿಗೆ ದಯವಿಟ್ಟು ಬರಬೇಡಿ. ಇಲ್ಲಿಂದ ಆ ರೌಂಡ್ ಹೋಗಿ ವಾಪಸ್ ಬರೋಷ್ಟೊತ್ತಿಗೆ ಇನ್ನೂ ಅರ್ಧ ರೋಡ್ ಇದೆ ಗಾಯ್ಸ್. ಅರ್ಧ ರೋಡ್ ಮತ್ತೆ ಹೋಗ್ಬೇಕು. ಇವನು ಶಾಪಿಂಗ್ ಇನ್ನೂ ಮುಗ್ದಿಲ್ಲ. ಇವ್ರು ಹುಡುಗಿನ ಬೇರೆ ತೋರಿಸಿಲ್ಲ. ಸುತ್ತಿ ಸಾಕಾಗ್ಬಿಟ್ಟಿದೆ. ಬಿಸಿಲು ಅಂದರೆ ಬಿಸಿಲು, ಹೆವಿ ಬಿಸಿಲು. ಅದ್ರ ಜೊತೆಗೆ ಜನನೂ ಜಾಸ್ತಿ, ಟ್ರಾಫಿಕ್ಕು ಜಾಸ್ತಿ. ನಮ್ಮ ಅಕ್ಕ ಶಾಪಿಂಗಲ್ಲಿ ಮುನ್ಗೋಗೋಳೆ. ಅದ್ಭುತ ಘಟನೆ ನಡೆದಿದೆ ಗಾಯ್ಸ್. ಇವನಿಂದ ಅಲ್ಲಿ, ನಮ್ಮ ಅಕ್ಕಯಿಂದ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಚಿಕ್ಕಪೇಟೆ? ಇಲ್ಲಿ ಈ ಮೆಟ್ರೋ ಸ್ಟೇಷನ್ಗೆ ಇಲ್ಲಿಂದ ನಡ್ಕೊಂಡು ಬರೋಬಿಟ್ಟು ಪಕ್ಕದ ಸ್ಟೇಷನ್ಗೆ ಹೋಗಿ ಅಲ್ಲಿಳಿದು ಅಲ್ಲಿಂದ ಮತ್ತೆ ವಾಪಸ್ ರಿಟರ್ನು ಈ ಸ್ಟೇಷನ್ಗೆ ಬಂದು ನಡ್ಕೊಂಡು ಬಂದಿದ್ದೀರಿ. ಯಾರಿಗೋಸ್ಕರ ಅಂದರೆ ನಮ್ಮ ಬಾವಾಗೋಸ್ಕರ. ಎಲ್ಲ ಇವರಂತವರಿಂದ ಹುಡ್ಕೋಕೆ ಹೋಗಿ ಇಷ್ಟೆಲ್ಲ ಆಯಿತು. ಶಾಪಿಂಗ್ ಅಂದ್ಬಿಟ್ಟು ಒಂದೇ ಒಂದು ಶಾಪಿಂಗ್ ಮಾಡಿಲ್ಲ. ಇದೊಂದು ಬ್ಯಾಗ್ ನಂಗೆ ತಗ್ಲಾಕ್ಸೋಳೆ, ಅದೊಂದೇ ಮಾಡಿದ್ದು. ಏನೇನೋ ನೋಡಿದ್ಲು, ಏನೂ ಆಗಿಲ್ಲ. ಸುಸ್ತಾಗಿ ವಾಪಸ್ ಬರ್ತಾವಳೆ. ದಟ್ಸ್ ಆಲ್, ಮುಗೀತು. ಇವಾಗ ಓಫಮ್ ಅಲ್ಲಲ್ಲ ಕಾಡುಗುಡಿಗೆ ಬಂದರೆ ಇವಾಗ ಮಳೆ ಶುರುವಾಗಂಗಿದೆ ಗಾಯ್ಸ್.
ಇವತ್ತು ಮನೆಗೆ ಹೋಗಲ್ಲ, ಟ್ರಾಫಿಕ್ ತೋರಿಸ್ತೀನಿ. ಡೆಡ್ಲಿ ಆಗೈತೆ ಟ್ರಾಫಿಕ್. ಸ್ಟಾರ್ಟ್ ಆಯಿತು, ಮಳೆನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಟ್ರಾಫಿಕ್ ಹೆವಿ ಆಗೈತೆ. ಮಳೆ ಎಫೆಕ್ಟ್ ಗಾಯ್ಸ್. ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡು ನೋಡಲ್ಲ, ಸ್ವಿಮ್ಮಿಂಗ್ ಪೂಲ್ ಆಗ್ಬಿಡೈತೆ. ಸ್ವಿಮ್ಮಿಂಗ್ ಪೂಲ್ ಆದ್ರೂ ಟ್ರಾಫಿಕ್ ಅಂತೂ ದ ಕಂಡೀಷನ್ ಆಫ್ ರೋಡ್ ಆಫ್ಟರ್ ಮಳೆ. ಅಯ್ಯೋಪ್ಪ ನೋಡಿ ಇಲ್ಲಿ ಅಯ್ಯೋಪ್ಪ ಹಾಕ್ರಿ ರಿವೆಂಜ್ ಎಲ್ಲ ತೀರಿಸ್ಕೊಂಡ್ಬಿಡ್ರಿ. ಗೈಸ್ ಇಷ್ಟೊತ್ತು ಡ್ಯಾನ್ಸ್ ಆಡ್ತಾ ಇದ್ದ ಮಳೇಲಿ ನೆನ್ಬಿಟ್ಟು ಇದು ಸ್ಟೆಪ್ ನೋಡ್ಬೇಕು, ಫ್ಯಾನ್ ಆಫ್ ಮಾಡಿಸ್ಬಿಟ್ಟವನೆ. ಇವರು ಆಲ್ರೆಡಿ ಪೇಷಂಟ್ ಆಗ್ಬಿಟ್ಟವ್ರೆ, ಹೇಳೋದೇ ಬೇಡ. ಇವರು ಸ್ಟೇಜಲ್ಲಿ ಅವರೇ, ಸ್ಟೇಜಲ್ಲಿ. ಅಜ್ಜನ ಈ ಪರೋಟಕ ಇದ್ರ ಜೊತೆ ಅವಾಗಲೇ ತಿಂದಾರ, ವೀಡಿಯೋ ಆನ್ ಮಾಡಿದ್ದೀನಿ. ಇವಾಗ ತಿನ್ನು, ದಮ್ ಇದ್ರೆ ತಿನ್ನು. ಕೊಂಚ ಅದಕ್ಕೊಂಚೂರು ನಿಂಬೆಹಣ್ಣು, ಆಮೇಲೆ ಈರುಳ್ಳಿ, ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತಿಂದುಬಿಟ್ಟು ಅವನು ತಿಂದೆ ಇವೆಲ್ಲ ನೋಡು. ಅಲ್ಲಿ ನನ್ನ ತಟ್ಟೆ ನಮ್ಮ 2 ಪೀಸ್ ಇದೆ, ಬೇಕಾ? ಒಳ್ಳೇದು. ಇಷ್ಟೆಲ್ಲ ತಿಂದು ಚೇಟಿ ನೋಡು, ಅವ್ರು ನೋಡು ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಕೆಳಗಡೆ ಕೂತವ್ರೆ. ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅಂತ ಅವ್ರವ್ರೆ. ಇವ್ರು ಇಷ್ಟು ಜನದ ಮಧ್ಯ ನಾನು ಏನು ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ.